ಪ್ರೋಗ್ರಾಮ್ಗೆ 2ನೇ ಎಪಿಸೋಡ್ಗೆ ನಿಮಗೆ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಾವು ಎ ಐ ಬಗ್ಗೆ ಎಲ್ಲ ಮಾತಾಡಿದ್ವಿ, ಅದರ ಟೂಲು ಅದರ ಈ ಥರದ್ದೆಲ್ಲ. ಈಗ ಚಾಟ್ GPT ಬಗ್ಗೆ ಒಂದು ಸ್ವಲ್ಪ ಹೇಳಿ, ಆಮೇಲೆ ನಾನು ಹೋಗಿದ್ರೆ ಚೆನ್ನಾಗಿರ್ತೇನೋ ಅಂತ ಅನ್ಸುತ್ತೆ ನನಗೆ. ಚಾಟ್ GPT ಬಗ್ಗೆ ನಾನು ಪ್ರಸ್ತಾಪ ಮಾಡಿದೆ ಮೊದಲನೇ ಎಪಿಸೋಡ್. ಚಾಟ್ GPT ಅಂದರೆ GPT-4 ಅಂತಕ್ಕಂಥದ್ದು ಒಂದು AI ಟೂಲ್. ಅದನ್ನ ಅಮೆರಿಕ ಅಭಿವೃದ್ಧಿಪಡಿಸಿದೆ. ಮತ್ತು GPT-4 ಅನ್ನೋ ಟೂಲ್ ಏನು ಅಂತಂದರೆ, ನೀವು ವಾಯ್ಸ್ ಪ್ರಾಂಪ್ಟ್ ಮೂಲಕ ಅಥವಾ ವಾಯ್ಸ್ ಕಮ್ಯಾಂಡ್ ಮೂಲಕ ನೀವೇನು ಕೇಳಿದ್ರು ಅದು ರಿಯಾಕ್ಟ್ ಮಾಡುತ್ತೆ. ಮತ್ತು ಇನ್ ಡೆಪ್ತ್ ನಿಮ್ಗೆ ಯಾವ ಇನ್ಫಾರ್ಮೇಷನ್ ಬೇಕಾದರೂ ಆ ಟೂಲು ನಿಮಗೆ ಕೊಡೋದಕ್ಕೆ ಶಕ್ತಿಯುತವಾಗಿದೆ. ಈಗ ಗೂಗಲ್, ಅಮೆಜಾನ್, ಮೈಕ್ರೋಸಾಫ್ಟ್ ಇವರೆಲ್ಲರೂ ಕೂಡ ಚಾಟ್ GPTಯನ್ನು ಡೆವಲಪ್ ಮಾಡಿ ಅದನ್ನು ಬಳಕೆಯಲ್ಲಿ ತಂದಿದ್ದಾರೆ. ಈಗ ಅದರ ಪರಿಣಾಮನೇ ಇವತ್ತು ನಮಗೆ ಮೊಬೈಲಲ್ಲಿ, ವಾಟ್ಸಪ್ಪಲ್ಲಿ ಮೆಟಾ AI ಬಂದಿದೆ. ಅದೇ ರೀತಿ ಚಾಟ್ GPTಯ ಬೇರೆ ಬೇರೆ ಏಜೆಂಟ್ಸು ನಮಗೆ ಕ್ರಿಯೇಟ್ ಆಗಲಿಕ್ಕೆ ಕಾರಣ ಆಗಿದೆ. ಆ GPT-4 ಅಂತಕ್ಕಂಥ ಒಂದು ಸಾಫ್ಟ್ವೇರಿಂದ ಈ AI ಸಂಬಂಧಿಸಿದ ಬೇರೆ ಬೇರೆ ಡಿಜಿಟಲ್ ಏಜೆಂಟ್ಸ್ ಅಂತ ಕರಿತೀವಿ ನಾವು ಇವ್ರನ್ನ. ಅಂದರೆ ಸರ್ವಿಸ್ ಪ್ರೊವೈಡರ್ಸ್. ಈಗ ನಿಮಗೆ ಮೆಡಿಕಲ್ ಲೈನಲ್ಲಿ ಸರ್ವಿಸ್ ಪ್ರೊವೈಡ್ ಮಾಡಲಿಕ್ಕೆ ಒಂದು GPT ಟೂಲ್ ಇರುತ್ತೆ. ಲಿಟ್ರೇಚರಲ್ಲಿ ನಿಮಗೆ ಸರ್ವಿಸ್ ಪ್ರೊವೈಡ್ ಮಾಡೋಕ್ಕೆ ಒಂದು GPT ಟೂಲ್ ಇರುತ್ತೆ. ಈ ಥರ ಬೇರೆ ಬೇರೆ ಫೀಲ್ಡಲ್ಲಿ ಇರ್ತಕ್ಕಂಥ ಅವೆಲ್ಲವನ್ನು ಲಿಂಕ್ ಮಾಡಿ ನೀವು ಯಾವುದೇ ಕ್ವಶನನ್ನು ಕೇಳಿದ್ರು, ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಕೇಳಿದ್ರು, ಅದು ನಿಮಗೆ ಆ ಟೂಲು ವರ್ಕ್ ಮಾಡಿ ನಿಮಗೆ ಮಾಹಿತಿಯನ್ನು ಕೊಡುತ್ತೆ. ಈಗ ಸಾಕಷ್ಟು ಡಿಜಿಟಲ್ ಏಜೆಂಟ್ಸು ಇದ್ರ ಬಗ್ಗೆ GPT ತಮ್ಮದೇ ಆದ ಒಂದು ನೆಟ್ವರ್ಕನ್ನು ಕ್ರಿಯೇಟ್ ಮಾಡಿಕೊಂಡು ಅವರು ಸರ್ವಿಸ್ ಪ್ರೊವೈಡರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಸದ್ಯದಲ್ಲಿ ಆಲ್ಮೋಸ್ಟ್ ಎಲ್ಲ ಮೊಬೈಲ್ಗಳಲ್ಲೂ ನೀವು ಚಾಟ್ GPTಯನ್ನು ನೀವು ಬಳಸ್ಬೋದು ಅಂತ. ಈ ಮಧ್ಯೆ ಇದರ ಒಂದು ಪಬ್ಲಿಸಿಟಿ ಹೇಗಿದೆ ಅಂತಂದ್ರೆ, ಇದು ನಮ್ಗೆ ಎಷ್ಟು ಶಕ್ತಿಯುತವಾಗಿ ಬರುತ್ತೆ ಅನ್ನೋ ಒಂದು ಐಡಿಯಾ ಸಿಕ್ಕ ಮೇಲೆ ಇದ್ರ ಪ್ರಚಾರ ಹೇಗಿದೆ ಅಂದ್ರೆ, ನಿಮ್ಗೆ ಪ್ರತಿ ಅರ್ಧ ಗಂಟೆಗೊಂದು ನಿಮ್ಗೆ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಮೊಬೈಲಲ್ಲಿ. ನೀವು ಚಾಟ್ GPT ಕಲ್ತ್ಕೊಳ್ಳಿ, ನಿಮ್ಗೆ ಇದಕ್ಕೆ ಯಾವುದೇ ಡಿಗ್ರಿ ಅಗತ್ಯ ಇಲ್ಲ, ನಾವು ಬರೀ 5 ರೂಪಾಯಲ್ಲಿ ನಿಮಗೆ ಕಲಿಸ್ತೀವಿ, 9 ರೂಪಾಯಿದಲ್ಲಿ ನಿಮಗೆ ಕಲಿಸ್ಕೊಡ್ತೀವಿ, 3 ಗಂಟೆ ಸೆಮಿನಾರ್ ಅಟೆಂಡ್ ಮಾಡಿ 9 ರೂಪಾಯಿದಲ್ಲಿ ನೀವು ಚಾಟ್ GPT ಎಕ್ಸ್ಪರ್ಟ್ ಆಗ್ಬೋದು, ನಿಮಗೆ ನಿಮ್ಮ ಸಂಬಳ ಎಷ್ಟು ಅಂದರೆ 40 ಲಕ್ಷ 50 ಲಕ್ಷ ಅಂತ ಪಬ್ಲಿಸಿಟಿ ಕೂಡ ಪ್ರಾರಂಭ ಆಗಿದೆ. ಇದು ಬಹಳಷ್ಟು ಜನ ನನ್ನ ಪ್ರಶ್ನೆ ಮಾಡಿದ್ದಾರೆ, ಸರ್ ಈ ಥರ ನಾವು ಕಲಿಬೋದಾ? 3 ಗಂಟೆ ವರ್ಕ್ಶಾಪಲ್ಲಿ ನಾವು ಚಾಟ್ GPT ಎಕ್ಸ್ಪರ್ಟ್ ಆಗಿ ನಾವು 40 ಲಕ್ಷ ಸಂಬಳಕ್ಕೆ ತಗೋಬೋದಾ ಅಂತ. ಅದ್ರ ಬಗ್ಗೆ ಹೇಳ್ತೀನಿ. ಇದು ಹೆಂಗಿದೆ ಅಂತಂದ್ರೆ, ಇದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಈ ತರದ ಪ್ರಚಾರ ಬೇಗ ಹರಡುತ್ತೆ. ಯಾಕೆ ಅಂತಂದ್ರೆ, ಇದನ್ನ ನೋಡ್ತಕ್ಕಂಥವ್ರು ಕೋಟ್ಯಾಂತರ ಮಂದಿ ನೋಡ್ತಾರೆ. ಇದನ್ನ ಒಂದು ಅಡ್ವರ್ಟೈಸ್ಮೆಂಟ್ ಕ್ರಿಯೇಟ್ ಮಾಡಿ ನೀವು ಡಿಜಿಟಲ್ ಮಾರ್ಕೆಟ್ ಅಲ್ಲಿ ಬಿಟ್ರೆ 1 ಕೋಟಿ ಜನ ನೋಡ್ತಾರೆ. ಒಂದು ಸ್ಟ್ರೆಚ್ ಅಲ್ಲಿ ಒಂದು 50-60 ಲಕ್ಷ ಜನ ನೋಡ್ತಾರೆ. ನೋಡಿದಾಗ ಅದರಲ್ಲಿ ಯಾರೋ ಸ್ವಲ್ಪ ಆಸೆ ಇರೋರು ಅವರು, ನಾನು 9 ರೂಪಾಯಿದಲ್ಲಿ ನಾನು ಯಾಕೆ 40 ಲಕ್ಷ ರೂಪಾಯಿ ಸ್ಯಾಲರಿ ಬರೋ ಕೆಲಸಕ್ಕೆ ಸೇರ್ಕೋಬಾರದು ಅಂತೇಳಿ ಅವನು ವರ್ಕ್ಶಾಪ್ ಅಟೆಂಡ್ ಆಗ್ತಾರೆ. ಆದ್ರೆ ಇದೆಲ್ಲ ಅಷ್ಟು ಸುಲಭ ಸಾಧ್ಯವಾದ್ದಲ್ಲ. ಅಲ್ಲಿ ನಿಮಗೆ ಆ ಚಾಟ್ GPTಯಲ್ಲಿ ವರ್ಕ್ಶಾಪ್ ಅಲ್ಲಿ ಅಟೆಂಡ್ ಮಾಡಿರ್ತಕ್ಕಂಥವ್ರು ಹೇಳೋದೇನು ಅಂದ್ರೆ, ಅಲ್ಲೇನು ಇಲ್ಲ, ಕ್ವಶನ್ ಹೆಂಗ್ ಕೇಳಬೇಕು ಚಾಟ್ GPTಯಲ್ಲಿ, ನೀವು ಹೆಂಗ್ ಆನ್ಸರ್ ತಗೋಬೇಕು ಅನ್ನೋ ಟ್ರೈನಿಂಗ್ ಕೊಡ್ತಾರೆ. ಇದಷ್ಟೇ ನೀವು ಚಾಟ್ GPT ಎಕ್ಸ್ಪರ್ಟ್ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಆಗಿರೋರು ಮಾತ್ರ ಚಾಟ್ GPTಯಲ್ಲಿ ಕೆಲಸ ಮಾಡಿ ಚಾಟ್ GPT ಪ್ಲಾಟ್ಫಾರ್ಮ್ ಅಲ್ಲಿ ವರ್ಕ್ ಮಾಡೋಕ್ಕೆ ಸಾಧ್ಯತೆ ಇದೆ. ಸೊ ಮುಂದೆ ಬಹುಶಃ ಅಂಥದನ್ನ ಒಂದು ತಾಂತ್ರಿಕವಾಗಿ ಪರಿಣಿತಿ ಹೊಂದಿರತಕ್ಕಂಥ ಯುವ ಸಮೂಹ ಆ ಶಕ್ತಿಯನ್ನು ಪಡ್ಕೊಂಡು ಆ ಉದ್ಯೋಗಗಳನ್ನು ಗಳಿಸ್ಬೋದು. ಉದ್ಯೋಗ ಸಿಗಲ್ಲ ಅಂತ ನಾನು ಹೇಳ್ತಿಲ್ಲ, ಆದರೆ ಈಗ ಮಾರ್ಕೆಟಿಂಗ್ ಅಲ್ಲಿ ಸಡನ್ ಆಗಿ ಹುಯಿಲೆಬ್ಬಿಸಿರೋ ರೀತಿ 9 ರೂಪಾಯಿದಲ್ಲಿ 10 ರೂಪಾಯಿದಲ್ಲಿ 20 ರೂಪಾಯಿದಲ್ಲಿ ನಾನು ಟ್ರೈನಿಂಗ್ ತಗೊಂಡು 40 ಲಕ್ಷ ಸ್ಯಾಲರಿ ಬರುತ್ತೆ ಅನ್ನೋದು ಸುಳ್ಳು. ಅದು ಒಂದು ಕಪೋಲ ಕಲ್ಪಿತವಾದಂತ ಬೋಗಸ್ ಪ್ರಚಾರ. ಹೇಳ್ತಿದ್ರೆ ನನಗೊಂದು ನೆನಪು ಬಂತು. ಒಬ್ಬರು ಒಂದು ಪತ್ರಿಕೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದ, ನಿಮಗೆ ಹೇಗೆ ಸೌಕರ್ಯರಾಗಬೇಕು ಅನ್ನೋದಾದ್ರೆ ನೀವು 1 ರೂಪಾಯಿನ ನಿಮ್ಮ ಮನೆ ಆರ್ಡರ್ ಮಾಡಿ. ಸೌಕರ್ಯ ಆಗೋದು ಹೆಂಗೆ ಅಂತ 1 ರೂಪಾಯಿ ಮನೆ ಆರ್ಡರ್ ಅಂದ್ರೆ ಹಂಗೆ ಅವ್ನಿಗೆ ಎಷ್ಟಾಯ್ತು ಅಂದ್ರೆ ಭಯಂಕರ ದುಡ್ಡು ಬಂತು ಅವನಿಗೆ. ಯಾಕೆಂದ್ರೆ ಅವನು ಸೌಕರ್ಯ ಆಗ್ತಾನೆ, ಅವ್ನು ಸೌಕರ್ಯ ಆಗೋರು ಸೌಕರ್ಯ ಅವ್ನಿಗೆ ಹೆಂಗ್ ಸೌಕರ್ಯ ಆಗೋದಂತ ಹೇಳೋದಂತ ಹೇಳಿದ್ರೆ, ಇಲ್ಲ ನೀವು ಹಿಂಗೆ ಮಾಡ್ರಿ ಅಂತ ಹೇಳಿದ್ರು.
ಸರಿ ಮತ್ತೆ ಮುಗೀತಲ್ಲ ಅಲ್ಲಿ. ಅವ್ನು ಹೇಳ್ತೇನೆ ನೀವು ಹಿಂಗೆ ಮಾಡೋದು ಅಂದ್ರೆ ಇದು ಒಂದು ಅಂದ್ರೆ ನೀವು ಹೇಳಿದ್ರೆ 9 ರೂಪಾಯಿ ಕೊಟ್ರೆ 5 ರೂಪಾಯಿ ಕೊಟ್ರೆ ಸಾಕು ಹೇಳ್ಕೊಡ್ತೀವಿ ಅಂತ ಹೇಳಿದ್ರೆ ಬಹಳಷ್ಟು ಜನ ಹಂಗಂತ ಹೇಳಿದ್ರೆ ನೀವು 1,00,000 ಜನ ಹೋದ್ರು ಅಂತ ಇಟ್ಕೊಳ್ಳಿ, ಎಷ್ಟಾಯ್ತು ದುಡ್ಡು? ಅದೇನೇ ಈ ಕೋಟ್ಯಾಂತರ ಜನ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದಾಗ ಅದನ್ನು ನೋಡಿ ಮೆಸ್ಮರೈಸ್ ಆಗುವಂತ ಈ ಒಂದು ಹಿಸ್ಟೀರಿಯಾ ಅಂತೀವಿ ಇದನ್ನ ಸೈನ್ಸ್ ಟರ್ಮಲ್ಲಿ. ಈ ಮಾಸ್ ಹಿಸ್ಟೀರಿಯಾಕ್ಕೆ ಒಳಗಾಗೋ ಜನ ಒಂದು 10 ಲಕ್ಷ ಜನ ಅವನಿಗೆ 9 ರೂಪಾಯಿ ಕಟ್ಟಿದ್ರೆ 1 ಕೋಟಿ ರೂಪಾಯಿ ಹಣ ಬಂತು ಅವನಿಗೆ. ಸೊ ಈ ತರದ ಒಂದು ಬೋಗಸ್ ಪ್ರಚಾರ ಕೂಡ ಚಾಟ್ GPT ಬಗ್ಗೆ ಮತ್ತು AI ಬಗ್ಗೆ ಪ್ರಾರಂಭ ಆಗ್ಬಿಟ್ಟಿದೆ ಆಲ್ರೆಡಿ ಆಗಿದೆ. ಅಲ್ಲ ಅದು ಸಿಗ್ಲಿಕ್ಕೆ ಇನ್ನೂ ನಾನು ಹೇಳಿದೆ ನಿಮ್ಗೆ ಹಿಂದಿನ ಎಪಿಸೋಡ್ ಅಲ್ಲಿ, ಇಂಡಿಯಾದಂತ ದೇಶದಲ್ಲಿ ಇನ್ನೂ ಲಿಟ್ರಸಿ ಪರಿಪೂರ್ಣವಾದ 100% ಲಿಟ್ರಸಿ ಇಲ್ದಿರೋ ನಮ್ಮಂತ ದೇಶದಲ್ಲಿ ಮತ್ತು ಸಾಕಷ್ಟು ವಿದ್ಯಾವಂತರ ಸಂಖ್ಯೆ ಅಂದ್ರೆ ತಾಂತ್ರಿಕ ನೈಪುಣ್ಯತೆ ಇಲ್ದಿರ್ತಕ್ಕಂಥ ದೊಡ್ಡ ಯುವ ಸಮೂಹ ನಮ್ಮಲ್ಲಿದೆ. ಈಗ ನಮ್ಮಲ್ಲಿ ಭಾರತದನೇ ಇಡೀ ಜಗತ್ತಿನಲ್ಲಿ ಭಾರತನೇ ಯುವ ಜನಾಂಗ ಅತಿ ಹೆಚ್ಚು ಇರತಕ್ಕಂಥ ದೇಶ. ಇಲ್ಲಿ 62% ಯುವಕರಿದ್ದಾರೆ ನಮ್ಮ ದೇಶದಲ್ಲಿ. ಅಂದ್ರೆ 35ರಿಂದ 45 ವರ್ಷದಲ್ಲಿ ಜನ 60% ಜನ ಇದ್ದಾರೆ. ಸೊ ಈ ಯುವ ಸಮೂಹ ತಾಂತ್ರಿಕ ನೈಪುಣ್ಯತೆ ಎಷ್ಟಿದೆ ಅದರಲ್ಲಿ ಅಂದ್ರೆ ತಾಂತ್ರಿಕ ನೈಪುಣ್ಯತೆ ಕಡಿಮೆ ಇದೆ. ನಮ್ಮ ಸಾಂಪ್ರದಾಯಿಕ ಶಿಕ್ಷಣ ಪದ್ಧತಿಯಲ್ಲಿ BA BSc ಇವನ್ನ ಮಾತ್ರ ಓದ್ತಾರೆ. ಅದೇ ತಾಂತ್ರಿಕ ಕೌಶಲ್ಯ ಬಂದಿದೆಯಾ ಅವರಿಗೆ ಅಂತ ನೋಡಿದ್ರೆ ನೀವು ತುಂಬಾ ಕಡಿಮೆ ಅದರಲ್ಲಿ ಇರ್ಬೋದು. ಕೆಲವರು ಅದರಲ್ಲಿ ಎಕ್ಸೆಲ್ ಆಗಿರ್ಬೋದು, ಬುದ್ಧಿವಂತರು ಇರ್ಬೋದು. ಆದರೆ ತಾಂತ್ರಿಕ ನೈಪುಣ್ಯತೆ ಇರ್ತಕ್ಕಂಥ ಯುವ ಸಮೂಹ ನಮ್ಮಲ್ಲಿ ಇನ್ನೂ ಕಡಿಮೆ. ಸೊ ಇಂಥ ಟೈಮಲ್ಲಿ AI ನಾವು ಬಳಸಬಹುದೇ ಹೊರತು AI ಕ್ರಿಯೇಟ್ ಮಾಡುವಂತ ಕೌಶಲ್ಯ ನಮ್ಮ ದೇಶಕ್ಕೆ ಇನ್ನೂ ಬಂದಿಲ್ಲ. ಮತ್ತು ನಿಮ್ಗೆ ಹೇಳಿದೆ ಅದಕ್ಕೆ ಬೇಕಾದಂಥ ಸೂಪರ್ ಕಂಪ್ಯೂಟರ್ಗಳಾಗಲಿ, ಸೂಪರ್ ಕಂಡಕ್ಟರ್ಸ್ ಆಗಲಿ, ಅದರ ಇಂಡಸ್ಟ್ರಿಗಳಾಗಲಿ ನಮ್ಮಲ್ಲಿ ಇನ್ನೂ ಡೆವಲಪ್ ಆಗಿಲ್ಲ. ಸೊ ಎಲ್ಲವೂ ಎರವಲು ತಗೋಬೇಕು. ಅಮೆರಿಕಾದಿಂದ ನಾವು ಎರವಲು ಪಡೆದು ನಾವಿಲ್ಲಿ ನಮ್ಮದೇ ಆದ AI ಪ್ಲಾಟ್ಫಾರ್ಮ್ಸ್ನ AI ಟೂಲ್ಸ್ಗಳನ್ನ ಸಿದ್ಧಗೊಳಿಸಬೇಕು. ಸೊ ಈಗಂತೂ ಸದ್ಯಕ್ಕೆ ಅದು ಕನಸಿನ ಮಾತು. ನಮ್ಗೆ ಹೇಗಿದ್ರು ಕೂಡ ನಾವು ಅಮೆರಿಕಾ ಮೇಲೆ ಡಿಪೆಂಡ್ ಆಗಿನೇ ಅಲ್ಲಿ ಅಮೆರಿಕಾದಲ್ಲಿ ಸೃಷ್ಟಿ ಮಾಡಿದಂಥ AI ಇವತ್ತು ಭಾರತದಲ್ಲೂ ನಾವು ಬಳಸಬೇಕಾಗತ್ತೆ. ಬಳಸುವಂತ ಒತ್ತಡ ಕೂಡ ಬೀಳುತ್ತೆ ನಮ್ಮ ಸಮೂಹದ ಮೇಲೆ. ಯಾಕೆಂದ್ರೆ ಈಗೆಲ್ಲ ನಾವು ಗೂಗಲ್ ಲಿಂಕ್ಡ್ ಮನುಷ್ಯರು ನಾವಾಗಿದ್ದೀವಿ. ಯಾಕೆಂದ್ರೆ ಗೂಗಲ್ ಮೇಲೆ ನಾವೆಲ್ಲ ಡಿಪೆಂಡ್ ಆಗಿದ್ದೀವಿ. ಇಮೇಲ್ ಆಗಲಿ, ಗೂಗಲ್ ಆಗಲಿ, ಪ್ರತಿಯೊಂದು ಎಲ್ಲ ತಾಂತ್ರಿಕವಾದ ಇಂಟರ್ನೆಟ್ ಆಗಲಿ ಪ್ರತಿಯೊಂದ್ರ ಮೇಲೆ ವರ್ಲ್ಡ್ ವೈಡ್ ವೆಬ್ ಎಲ್ಲವೂ ಇಂಟರ್ನೆಟ್ ಗೂಗಲ್ ಮೇಲೆ ಡಿಪೆಂಡ್ ಆಗಿದ್ದೀವಿ, ಮೈಕ್ರೋಸಾಫ್ಟ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಸೊ ಅವರೇ ಇವಾಗ AI ಮಾಡ್ತಿರ್ತಕ್ಕಂಥವ್ರಾಗಿರೋದ್ರಿಂದ ನಾವು ಪೂರ್ತಿ AI ಬಳಕೆದಾರರೇ ಹೊರತು AI ಸೃಷ್ಟಿಕರ್ತರಾಗಲಿಕ್ಕೆ ಭಾರತಕ್ಕಿನ್ನೂ ಟೈಮ್ ಬೇಕು. ನಾವು ಮಾಡ್ಬೋದೇನೋ ಮುಂದೆ ಗೊತ್ತಿಲ್ಲ, ಆದರೆ ಬಹಳ ಕಾಲ ಬೇಕು, ಟೈಮ್ ಬೇಕು. ಅದಕ್ಕೆ ಇನ್ನೂ 10, 15, 20 ವರ್ಷ ಬೇಕಾಗುತ್ತೆ. ನೀವು ಹೇಳಿದ್ರಿ ಕಳೆದ ಎಪಿಸೋಡಲ್ಲಿ ಮಾತಾಡ್ತಾರೆ ಇನ್ನು 20-25 ವರ್ಷಕ್ಕೆ ನಾವೆಲ್ಲ ಗ್ಲೋಬಲ್ ಇದಕ್ಕೆ ಹೋಗ್ಬಿಡ್ತೀವಿ, ನಮ್ಮ ಕಂಟ್ರೋಲ್ ಇರಲ್ಲ ಅಂತ ಹೇಳಿದ್ವಿ. ಅದು ಅದಕ್ಕಿಂತ ಮುಂಚೆ ನನಗೆ ಗೊತ್ತಾಗಬೇಕಾಗಿದೆ ಏನಂದರೆ ನಮ್ಮ ಎಜುಕೇಷನ್ ಸಿಸ್ಟಮ್ಗೆ ಇದು ಹೆಂಗೋ ಈಗ ನಮ್ಮಂತೆ ಕುರುಡು ಕೂಡ ಮೊಬೈಲನ್ನು ಆಪ್ರೇಟ್ ಮಾಡಿದಾಗ ಆಗ್ತೈತೆ ಈಗ ಅಷ್ಟೇ. ಬಟ್ ಎಜುಕೇಷನ್ನು ನಮ್ಮಲ್ಲಿ ಯಾವ ಥರ ಎಜುಕೇಷನ್ ಕೊಟ್ಟರೆ ಅಟ್ಲೀಸ್ಟ್ ನೆಕ್ಸ್ಟ್ ಬರ್ಬೋದಾದಂಥ ಅಡ್ವಾನ್ಸ್ ಇದಕ್ಕೆ ನಾವು ತಯಾರಾಗಬೇಕು. ಇವತ್ತು ನಮ್ಮ ಮಕ್ಕಳು ಓದ್ತಿರೋದು ಅದೇನೆ, ಮಕ್ಕಿನ ಓದ್ತಿದ್ವಿ ನಾವು. ಈಗ ನೋಡಿ ಈಗ ಬಹಳಷ್ಟು ನಮ್ಮಲ್ಲಿ ಇದೊಂಥರ ವೈರುಧ್ಯಗಳ ದೇಶ ನಮ್ಮದು. ಇಲ್ಲಿ ವಿಜ್ಞಾನ ಒಂದು ಕಡೆ ಕಲೀಲಿ, ತಾಂತ್ರಿಕ ನೈಪುಣ್ಯತೆ ಗಳಿಸಬೇಕು ನಮ್ಮ ದೇಶ ಅಂತ ಮಾತಾಡ್ತಾರೆ. ಇನ್ನೊಂದು ಕಡೆ ಧಾರ್ಮಿಕ ಭಾವನೆಗಳನ್ನ ಕೆರಳಿಸ್ತಕ್ಕಂಥ ದೊಡ್ಡ ಚಟುವಟಿಕೆ ದೇಶದಲ್ಲಿ ನಡೀತಾ ಇರುತ್ತೆ. ಒಂದು ಕಡೆ ಯೂನಿವರ್ಸಿಟಿಗಳು ನಾವು ರಿಸರ್ಚ್ ಓರಿಯೆಂಟೆಡ್ ಫ್ಯಾಕಲ್ಟೀಸ್ನ ಜಾಸ್ತಿ ಮಾಡ್ತೀವಿ, ರಿಸರ್ಚ್ ಪ್ಲಾಟ್ಫಾರ್ಮ್ಸ್ ಅನ್ನ ಜಾಸ್ತಿ ಮಾಡ್ತೀವಿ ಅಂತ ಯೂನಿವರ್ಸಿಟಿಗಳು ಹೇಳ್ತಾರೆ, ವಿಶ್ವವಿದ್ಯಾನಿಲಯಗಳು. ಇನ್ನೊಂದು ಕಡೆ ಜ್ಯೋತಿಷ್ಯದಂತ ಅವೈಜ್ಞಾನಿಕ ವಿಚಾರಗಳನ್ನ ಜ್ಯೋತಿಷ್ಯನ ಒಂದು ಕೋರ್ಸ್ ಮಾಡಿ ಅದಕ್ಕೆ ಡಿಗ್ರಿ ಕೊಟ್ಕೊಂಡು, ವಾಸ್ತುಶಾಸ್ತ್ರನೂ ಒಂದು ಸೈನ್ಸು, ಜ್ಯೋತಿಷ್ಯನೂ ಒಂದು ಸೈನ್ಸು, ಫಲಜ್ಯೋತಿಷ್ಯನ್ ಕೂಡ ಒಂದು ಸರ್ಟಿಫಿಕೇಟ್ ಕೋರ್ಸ್ ಮಾಡಿದ್ದಾರೆ. ನಾನು ಇವತ್ತು ಪೇಪರಲ್ಲಿ ನೋಡಿದೆ. ಇವತ್ತು ಫಲಜ್ಯೋತಿಷ್ಯ ಕೂಡ ಒಂದು ಸರ್ಟಿಫಿಕೇಟ್ ಕೋರ್ಸು ಮೈಸೂರು ಯೂನಿವರ್ಸಿಟಿಯಲ್ಲೇ, ಓಪನ್ ಯೂನಿವರ್ಸಿಟಿ ಅವರು ಇವತ್ತು ಅನೌನ್ಸ್ ಮಾಡಿದ್ದಾರೆ. ಈ ತೆರೆದ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ನಾನು ಪೇಪರ್ ನೋಡ್ತಾ ಇದ್ದೆ ಅಡ್ವರ್ಟೈಸ್ಮೆಂಟ್. ಏನೇನು ಕೋರ್ಸ್ ಇದೆ ಶಾರ್ಟ್ ಟರ್ಮ್ ಕೋರ್ಸ್ ಅಂದ್ರೆ ಫಲಜ್ಯೋತಿಷ್ಯ ಕೂಡ ಒಂದು ಕೋರ್ಸ್ ಇದೆ. ಅಂದ್ರೆ ನಮ್ಮ ಯುವಕರು ಫಲಜ್ಯೋತಿಷ್ಯ ಕಲಿತು ಎಲ್ಲಾದ್ರೂ ಮರಗಡೆಯಲ್ಲಿ ಕೂತ್ಕೊಂಡು ಗಿಣಿಶಾಸ್ತ್ರ ಇಟ್ಕೊಂಡು ಫಲಜ್ಯೋತಿಷ್ಯ ಹೇಳಿ ಅಂತ ಅವ್ರ ಉದ್ದೇಶ ಇರ್ಬೋದೇನೋ ಗೊತ್ತಿಲ್ಲ. ಆ ಟೈಮಲ್ಲಿ ನಾವು AI ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದೇ ಈ ದೇಶದ ಒಂದು ವೈರುಧ್ಯ ಏನು ಅಂದ್ರೆ, ಅನೇಕ ಧರ್ಮಗಳು, ಅನೇಕ ಜಾತಿಗಳು,
ಅನೇಕ ಮತ್ತೆ ಹೈಯರಾರ್ಕಿ, ಸೋಷಿಯಲ್ ಹೈಯರಾರ್ಕಿ, ಬಡವ, ಶ್ರೀಮಂತ, ಮಿಡ್ಲ್ ಕ್ಲಾಸು, ಅಪ್ಪರ್ ಮಿಡ್ಲ್ ಕ್ಲಾಸು, ಲೋಯರ್ ಮಿಡ್ಲ್ ಕ್ಲಾಸು, ಈ ಥರ ತುಂಬ ಹೈಯರಾರ್ಕಿ ಇರ್ತಕ್ಕಂಥ ಒಂದು ವೈರುಧ್ಯಗಳಿರ್ತಕ್ಕಂಥ ದೇಶ ಇದಾಗಿರೋದ್ರಿಂದ ನಾವು ಏನ ಯಾರು ಸೃಷ್ಟಿಕರ್ತರಿದ್ದಾರೆ ಈ ಸದ್ಯದಲ್ಲಿ ಅವರ ಬಳಕೆದಾರರಾಗಬಹುದೇ ಹೊರತು ನಾವು ಸೃಷ್ಟಿ ಮಾಡಲಿಕ್ಕೆ ಇನ್ನೂ ಬಹಳ ದೂರ ಹೋಗ್ಬೇಕಾಗತ್ತೆ. ಸೊ ಭಾರತ ಒಂದು ಬಳಕೆದಾರ ದೇಶ ಮತ್ತೆ ಸಮರ್ಥ. ಯಾಕಂದ್ರೆ ನಾವು 140 ಕೋಟಿಗೂ ಮಿಕ್ಕ ಜನ ಇದೀವಿ. ನಾವೀಗ 140 ಕೋಟಿ ಅಂದ್ರೆ ಒಳ್ಳೆ ಪ್ಲಾಟ್ಫಾರ್ಮ್, ಅವ್ರಿಗೆ ಒಳ್ಳೆ ಮಾರ್ಕೆಟ್. ಸೊ ಹಾಗಾಗಿ ಅನ್ನೋದಕ್ಕೆ ಒಳ್ಳೆ ಮಾರ್ಕೆಟ್ ಭಾರತ. ಸೊ ಅದನ್ನ ಬಳಕೆದಾರರಾಗಿ ನಾವು ಈಗಾಗಲೇ ನಲ್ಲಿ ಬಳಕೆ ಮಾಡುವಷ್ಟು ನಾವು ಬಳಕೆ ಮಾಡ್ತಾ ಇದ್ದೀವಿ ಆಲೆ ಆದ್ರೆ ತುಂಬಾ ಅಡ್ವಾನ್ಸ್ಡ್ ಬಳಕೆ ಮಾಡದೇ ಇರ್ಬೋದು. ಆದ್ರೆ ನಾವು ಬಳಕೆ ಮಾಡ್ಲಿಕ್ಕೆ ಆಲೆ 5 ವರ್ಷದಿಂದ 10 ವರ್ಷದಿಂದ ಪ್ರಾರಂಭ ಮಾಡಿಬಿಟ್ಟಿದೀವಿ. ಈಗ ಅವನ್ನೇ ನಾವು ಮುಂದುವರಿಸ್ತಾ ಹೋಗ್ತೀವಿ ಮತ್ತು ಅದಕ್ಕೆ ನಾವು ಅಡಿಕ್ಟ್ ಆಗ್ತಾ ಹೋಗ್ಬೋದು. ಇದನ್ನ ಬಳಸದೇ ಇದ್ರೆ ಇದು ಆಗೋದೇ ಇಲ್ಲ ಅನ್ನೋ ತರ ನಾವು ಆಗುವಂತ ಸಂದರ್ಭಗಳು ಕೂಡ ಬರ್ಬೋದು. ಸೊ ಹಾಗಾಗಿ ಭಾರತದಂತ ದೇಶದಲ್ಲಿ ಇದ್ರ ಬದಲಾವಣೆ ಆಗಬೇಕು ಅಂತ ನೀವು ಕೇಳಿದ್ರೆ ವಿಜ್ಞಾನ ತಂತ್ರಜ್ಞಾನ ಬೆಳಿಬೇಕು. ನಮ್ಮಲ್ಲೇ ಒಂದು ರಿಸರ್ಚ್ ಪ್ಲಾಟ್ಫಾರ್ಮ್ಸ್ ಡೆವಲಪ್ ಆಗಿದೆ. ನೀವು ಹೇಳಿದ್ರಿ ಸೈಂಟಿಫಿಕ್ ಆಗಿ ಅಂತ ಹೇಳಿದ್ರೆ ಒಂದ್ ಕಡೆ ಬೆಳಿಬೇಕು ಅಂತ ಹೇಳಿದ್ರೆ ಮತ್ತೊಂದು ಕಡೆಗೆ ಅದೇ ಪೂಜೆ ಹವನ ಮಾಡುವಂತ ಒಂದು ದೊಡ್ಡದ ಇದೂ ಐತೆ, ಜ್ಯೋತಿಷನೂ ಐತೆ. ಸೊ ಈ ಎರಡು ವೈವಿಧ್ಯಗಳ ನಡುವೆ ಸೊ ಯಾವುದು ನಾವು ಕಲಿಬೇಕಾಗುತ್ತೆ, ಯಾವ್ದು ಬಿಡಬೇಕಾಗುತ್ತೆ? ಯಾವುದು ಇಲ್ಲ. ನಿಮ್ಗೆ ಹೇಳ್ತೀನಲ್ಲ, ಈಗ ಪರಿಣಿತರು ಮೊನ್ನೆ ಮುಂದೆ ನಮಗೆ ತೊಂದರೆ ಆಗುತ್ತೆ ಅಂದ್ಕೊಂಡಿರ್ತಕ್ಕಂಥವ್ರು. ಇದು ವಿಜ್ಞಾನಿಗಳಲ್ಲೂ ಕೂಡ 2 ಥರದ ವಿಜ್ಞಾನಿಗಳಿರ್ತಾರೆ. ಒಂದು ಸಮಾಜಕ್ಕೆ ವಿಜ್ಞಾನ ಉಪಯೋಗ ಆಗಬೇಕು, ಮನುಕುಲಕ್ಕೆ ಅದು ಒಳ್ಳೇದಾಗಬೇಕು, ಒಳ್ಳೇದು ಮಾಡಬೇಕು ಅನ್ನೋ ಭಾವನೆಯಲ್ಲಿರೋ ವಿಜ್ಞಾನಿಗಳು ಇದ್ದಾರೆ. ಒಂದು ಎಥಿಕಲ್ ಸೈನ್ಸ್, ಎಥಿಕಲ್ ರಿಸರ್ಚ್ ಓರಿಯೆಂಟೆಡ್ ಸೈಂಟಿಸ್ಟ್ ಕೂಡ ಇದ್ದಾರೆ ನಮ್ಮಲ್ಲಿ. ವ್ಯಾಪಾರಿ ಮನೋಭಾವದ ವಿಜ್ಞಾನಿಗಳು ಇದ್ದಾರೆ. ಅವರು ಸಂಬಳ ಸಾರಿಗೆ, ಅವ್ರ ಸುಖ ಸವಲತ್ತುಗಳಿಗೆ ಕೆಲಸ ಮಾಡ್ತಿರ್ಬೋದು. ಹಿಂದೆ ವಿಯೆಟ್ನಾಂ ಯುದ್ಧ ಆದಾಗ 20ನೇ ಶತಮಾನದ ಮಧ್ಯಭಾಗದಲ್ಲಿ ವಿಯೆಟ್ನಾಂ ಯುದ್ಧ ಅಮೆರಿಕ ಘೋಷಣೆ ಮಾಡಿದಾಗ ಸುಮಾರು 3,000 ಜನ ವಿಜ್ಞಾನಿಗಳು ಅಮೆರಿಕದ ಪ್ರತಿಷ್ಠಿತ ಲ್ಯಾಬ್ಗಳಿಂದ ರಾಜೀನಾಮೆ ಕೊಟ್ಟು ಹೊರಗೆ ಬಂದರು. ನಾವು ಇನ್ನ ಈ ಸಂಶೋಧನೆಗಳನ್ನು ಮಾಡೋದ್ರ ಅರ್ಥ ಇಲ್ಲ, ಯುದ್ಧಕ್ಕಾಗಿ ವಿಜ್ಞಾನ ಅನ್ನೋದಾದ್ರೆ ನಮ್ಮ ಕೆಲಸ ನಿರರ್ಥಕ, ನಾವು ಮಾಡೋದೇನು ಪ್ರಯೋಜನ ಅಂತೇಳಿ ಅದನ್ನು ಪ್ರೊಟೆಸ್ಟ್ ಮಾಡಿ ಬಂದ್ರು. ಅದರ ಪ್ರಭಾವದಿಂದ ಇಂಡಿಯಾದಲ್ಲೂ ಕೂಡ ಸಾಕಷ್ಟು ವಿಜ್ಞಾನಿಗಳು, ಅದರಲ್ಲಿ ಹೆಸರಿಸಬಹುದು ಅಂದ್ರೆ ಡಾಕ್ಟರ್ MP ಪರಮೇಶ್ವರಂ ಅಂತ, ಅವರು ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಅಲ್ಲಿ ಅಟಾಮಿಕ್ ರಿಸರ್ಚ್ ಸೈಂಟಿಸ್ಟ್, ಅವರು ಸೀನಿಯರ್ ಸೈಂಟಿಸ್ಟ್. ಅವರು ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಕೇರಳದ ತನ್ನ ಹಳ್ಳಿಗೆ ಹೋಗಿ ಅಲ್ಲಿ ಶಾಲಾ ಮಕ್ಕಳಿಗೆ ವಿಜ್ಞಾನನ ಹೇಗೆ ಕಲಿಬೇಕು, ನಿಜವಾಗ್ಲೂ ಎಥಿಕಲ್ ಸೈನ್ಸ್ ಅಂದ್ರೆ ಏನು ಅನ್ನೋ ಒಂದು ದೊಡ್ಡ ಚಳವಳಿಯನ್ನು ಪ್ರಾರಂಭ ಮಾಡಿದ್ರು. ಅದು ಬೆಳೀತಾ ಹೋಯ್ತು ಆ ಚಳವಳಿ. ಆ ರೀತಿಯ ವಿಜ್ಞಾನಿಗಳು ಕೂಡ ನಮ್ಮ ಸಮಾಜದಲ್ಲಿ ಇದ್ದಾರೆ. ಆದ್ರೆ ಏನಾಗುತ್ತೆ ಅಂತಂದ್ರೆ ಇವತ್ತಿಗೂ ಕೂಡ ಬರ್ತಾ ಇರೋದ್ರ ಕೂಡ ಏನೋ ಒಂದು ಮನುಕುಲದಲ್ಲಿ ಒಂದು ದೊಡ್ಡ ಗೊಂದಲ ಸೃಷ್ಟಿ ಮಾಡುತ್ತೆ, ಅಥವಾ ಮನುಕುಲದ ಜನಜೀವನಕ್ಕೇನೋ ಆಘಾತ ತರುವಂತ ಹೆಜ್ಜೆಗಳನ್ನು ಇಡಬಹುದು ಅನ್ನೋ ಆತಂಕದಿಂದ ಸಾಕಷ್ಟು ಟೂಲನ್ನ ರಿಸರ್ಚ್ ಮಾಡ್ತಕ್ಕಂಥ ವಿಜ್ಞಾನಿಗಳೇನೆ, ಟೆಕ್ನಿಷಿಯನ್ಸೇ ತಮ್ಮ ಕೆಲಸಗಳಿಗೆ ರಾಜೀನಾಮೆ ಕೊಟ್ಟು ಈಗ ಹೊರಗೆ ಬಂದಿದ್ದಾರೆ ಅಮೆರಿಕದಲ್ಲಿ. ಅವರು ಹೇಳ್ತಕ್ಕಂಥದ್ದೇನು ಅಂದ್ರೆ ಇದಕ್ಕೆ ಎಥಿಕಲ್ ವ್ಯಾಲ್ಯೂಸ್ ನೀವು ಗೆ ಆಡ್ ಮಾಡದೇ ಇದ್ರೆ ಇದು ನಾಶ, ಮನುಕುಲಕ್ಕೆ ಇದು ತೊಂದರೆ ಕಟ್ಟಿಟ್ಟ ಬುತ್ತಿ ಅನ್ನೋದನ್ನ ಅವರು ಇವತ್ತು ಆರ್ಟಿಕಲ್ಗಳು ಬರಿತಾ ಇದ್ದಾರೆ, ಬೇರೆ ಬೇರೆ ಕಡೆ ಉಪನ್ಯಾಸಗಳನ್ನು ಕೊಡ್ತಾ ಇದ್ದಾರೆ. ಮತ್ತೆ ಇದಕ್ಕೆ ಇನ್ನೊಂದೇನು ಅವರು ಕೊಡ್ತಕ್ಕಂಥ ಕಾರಣ ಏನು ಅಂದ್ರೆ ಅಂತಕ್ಕಂಥದ್ದು ಒಂದು ಮಿಷಿನ್, ಅದು ಮನುಷ್ಯ ಅಲ್ಲ. ಮನುಷ್ಯನ ಬುದ್ಧಿಶಕ್ತಿಗೆ ಅದು ಎಂದೂ ಈಕ್ವಲ್ ಆಗಲ್ಲ ಅಂತ ಅವ್ರ ಭಾವನೆ. ಆದ್ರೆ ಶಕ್ತಿ ನೋಡಿದ್ರೆ ನಾನು ನಿಮ್ಗೆ ಹೇಳಿದೆ IQ ಎಷ್ಟಿದೆ ಅಂತ. ಐನ್ಸ್ಟೈನ್ನ 1000 ಪಟ್ಟು ಅದಕ್ಕೆ IQ ಇದೆ, ಅದ್ರ ಶಕ್ತಿ ಇದೆ. ಅದನ್ನು ಕೂಡ ಗುರುತಿಸಿದ್ದಾರೆ ವಿಜ್ಞಾನಿಗಳು. ಅವ್ರು ಏನ್ ಹೇಳ್ತಾರೆ ಅಂದ್ರೆ ಈ ಅಂತಕ್ಕಂಥ ಟೂಲು ನಾವು ಎಥಿಕಲ್ ಕಮೆಂಟ್ಸ್ ಅನ್ನ ಕೊಡುವಂತ ಒಂದು ನೀತಿ ಸಂಹಿತೆಯನ್ನ ನಾವೇ ರೂಪಿಸ್ಕೋಬೇಕು. ತಯಾರಕರು, ವಿಜ್ಞಾನಿಗಳು ಅಥವಾ ಕಂಪನಿಗಳು ಯಾರು ತಯಾರು ಮಾಡ್ತಿದ್ದಾರೆ ಆ ಕಂಪನಿಗಳೇ ರೂಪಿಸ್ಕೋಬೇಕು. ವ್ಯಾಪಾರಿ ದೃಷ್ಟಿಯಿಂದ ಅಷ್ಟೇ ನೋಡಬಾರದು. ವ್ಯಾಪಾರಿ ದೃಷ್ಟಿಯಿಂದ ನೋಡಿದ್ರೆ ಎಲ್ಲ ಕಡೆನೂ ಅದು ನಮ್ದೇ ಇರಬೇಕು, ಎಲ್ಲ ದುಡ್ಡು ನಮ್ಗೆ ಬರಬೇಕು, ಎಲ್ಲ ವ್ಯಾಪಾರ ನಮ್ದೇ ಆಗ್ಬೇಕು ಅನ್ನೋ ತರ ಭಾವನೆ ಬರುತ್ತೆ. ಕಾರ್ಪೊರೇಟ್ ವಲಯ ಬಂದೋದ್ಮೇಲೆ ಈಗ ಎಲ್ಲರೂ ಅವರೇ ಲಾಭ ತಗೊಳ್ಳೋಕ್ಕೋಸ್ಕರ ಮಾಡ್ತಾರೆ, ನಿಮ್ಗೋಸ್ಕರ ಯಾಕೆ ಮಾಡ್ಬೇಕು ಜನ ಪರವಾಗಿ? ಅದನ್ನೇ ಇವಾಗ ಒಂದು ಚಳುವಳಿ ರೂಪದಲ್ಲಿ ಇದ್ರ ವಿರುದ್ಧ ಮಾತಾಡಬೇಕು,
ಇದ್ರದ್ದು ಜನಗಳಿಗೆ ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ಎಚ್ಚರಿಕೆ ಕೊಡಬೇಕು. ಯಾವುದಕ್ಕೆ ಕಂಟ್ರೋಲ್, ಈಗ ನೋಡಿ ಎ ಇದೆಯಲ್ಲ, ಎಗೆ ಕಮೆಂಟ್ ಯಾರು ಕೊಡ್ತಾರೆ? ಮನುಷ್ಯನಿಗೆ ಕೊಡಬೇಕು. ಒಂದು ಹಂತದಲ್ಲಿ ಒಂದು ಕೆಲಸ ಮಾಡಿದ ಮೇಲೆ, ಈಗ ಉದಾಹರಣೆಗೆ ಒಂದು ಫ್ಯಾಕ್ಟ್ರಿಯಲ್ಲಿ ಅದು ಕೆಲಸ ಮಾಡ್ತಾ ಇರುತ್ತೆ. ಕೆಲಸ ಮಾಡುವಾಗ ಅದನ್ನ ಮಾಸ್ಟರ್ ಮಾಡೋದು ಯಾರು? ಅದನ್ನ ಹ್ಯಾಂಡಲ್ ಮಾಡೋದಾರು ಒಬ್ಬ ಮನುಷ್ಯ, ಒಬ್ಬ ಆಪರೇಟರ್ ಇದ್ದೇ ಇರ್ಬೇಕು. ಅದಕ್ಕೆ ಆಪರೇಟರ್ನ ಮೀರಿ ಕೂಡ ಅದು ಕೆಲಸ ಮಾಡ್ದಂಗೂ ನಾವು ಮಾಡ್ಬೋದು, ಕೆಲಸ ಮಾಡಂಗೂ ಮಾಡ್ಬೋದು. ಪ್ರಾರಂಭ ಮಾಡಿದ ತಕ್ಷಣ ಅಂತಿಮ ರಿಸಲ್ಟ್ ನೀನು ಕೊಡ್ಬೇಕಷ್ಟೇ ನನಗೆ ಅಂತ ಹೇಳಿದ್ರೆ ಅದು ಏನ್ ಬೇಕಾದ್ರೂ ಎಲ್ಲ ತಾನೇ ಚಿಂತನೆ ಮಾಡಿ ಎಲ್ಲ ಮಾಡಿ ನಿಮ್ಗೆ ರಿಸಲ್ಟ್ ತಂದು ಕೊಟ್ಬಿಡುತ್ತೆ. ಆದ್ರೆ ಮಧ್ಯದಲ್ಲಿ ಹಂತವಾಗಿ ಯಾವುದೋ ಒಂದು ಹಂತದಲ್ಲಿ ಅಲ್ಲಿವರೆಗೂ ಮಾಡಿ ನಿಲ್ಲಿಸು, ನಂತರ ನನ್ನ ಕೇಳು ಮಾಡ್ಬೇಕಾ ಬೇಡ ಮುಂದೆ ಅಂತ ಕಮೆಂಟ್ ಕೊಡ್ಬೋದು, ಪ್ರೋಗ್ರಾಮಿಂಗ್ ಬರಿಬೋದು. ಅದಾದ್ಮೇಲೆ ಇನ್ನೊಂದು ಹಂತದ ಕೆಲಸ ಆದ್ಮೇಲೆ ಮತ್ತೆ ನನ್ನ ಕಮೆಂಟ್ ಇಲ್ಲದೆ ನೀನು ಮುಂದುವರಿಬಾರ್ದು ಅಂತ ಕಮೆಂಟ್ ಕೊಡ್ಬೋದು. ಅದು ಮುಂದುವರಿಯಲ್ಲ, ಯಾಕೆಂದ್ರೆ ಅದು ಯಂತ್ರ. ಆದ್ರೆ ಕಂಟ್ರೋಲ್ ಮಾಡಬೇಕು ಅನ್ನೋದು ಏನು ಇಲ್ಲಲ್ಲ. ಈಗ ಗ್ಲೋಬಲೈಸೇಷನ್ ಆದ್ಮೇಲೆ ಈಗ ಇದ್ದಕ್ಕಿದ್ದಂಗೆ ನೀವ್ ಹೇಳ್ದಂಗೆ ಅದು ಅದೇ ತರ ನಡಿಬೇಕು, ಅದು ನಾವ್ ಹೇಳ್ದಂಗೆ ಕೇಳ್ಬೇಕು, ಆಮೇಲೆ ಆಫ್ ಮಾಡ್ಬೇಕು, ಮತ್ತೆ ನೀನೇ ಕೆಲಸ ಮಾಡ್ಬೇಕು, ಮತ್ತೆ ಕೆಲಸ ಮಾಡ್ಬೇಕು ಅಂತ ಹೇಳ್ತೀರ. ಆದ್ರೆ ನಾಲೆಜ್ ಏನಿಲ್ಲ, ಬೇಕಾಗಿಲ್ಲ ಅವ್ರಿಗೆ. ಅಲ್ಲ, ವ್ಯಾಪಾರಿ ಮನೋಭಾವನೆ ಬಂದ ಮೇಲೆ ಇದು ಬೇಕಾಗಲ್ಲ, ಯಾವುದು ಬೇಕಾಗಲ್ಲ. ಇದ್ರ ಬಗ್ಗೆನೇ ಆತಂಕ. ಈಗ ಎಲ್ಲರಿಗೂ ಜಗತ್ತಿನಲ್ಲಿರ್ತಕ್ಕಂಥವ್ರು ಎಲ್ಲರಿಗೂ ಏನ್ ಆತಂಕ ಅಂದ್ರೆ, ಜನಜೀವನದಲ್ಲಿ ಇದು ಏನೇನು ಅವಾಂತರಗಳು ಎಬ್ಬಿಸುತ್ತೋ ಮುಂದೆ, ಇದು ಎಲ್ಲವರೆಗೂ ಅವಾಂತರ ಎಬ್ಬಿಸಬಹುದು ಅಂತಂದ್ರೆ, ಚೀನಾದಂತ ದೇಶದಲ್ಲಿ ಆಲ್ರೆಡಿ ನಿಮಗೆ ಅಡಲ್ಟ್ ಡಾಲ್ಸ್ ಬಂದ್ಬಿಟ್ಟಿದಾವೆ, ಟಾಯ್ಸ್ ಬಂದ್ಬಿಟ್ಟಿದೆ. ಅಡಲ್ಟ್ ಟಾಯ್ಸ್ ಅಂದ್ರೆ ಅಡಲ್ಟ್ ಟಾಯ್ಸ್ ಅಂದ್ರೆ ನಿಮ್ಗೆ ಅರ್ಥ ಆಯ್ತು, ಗೊತ್ತಾಯ್ತು. ಅದನ್ನ ಲೈಂಗಿಕವಾಗಿ ಬಳಸ್ಕೊಳ್ತಕ್ಕಂಥ ಟಾಯ್ಸ್ಗಳನ್ನು ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ ಚೈನಾದಲ್ಲಿ. ಮಾರಾಟ ಎಲ್ಲ ಕಡೆ ಮಾರಾಟ ಮಾಡ್ತಾರೆ. ಕೆಲವು ಇಂಡಿಯಾದಲ್ಲಿ ರಿಸ್ಟ್ರಿಕ್ಷನ್ ಇದೆ, ಅದಕ್ಕೆ ಇಲ್ಲಿ ಬರೋಕ್ಕೆ ಅವಕಾಶ ಇಲ್ಲ. ಬೇರೆ ಬೇರೆ ಯುರೋಪಿಯನ್ ಕಂಟ್ರಿ, ಬೇರೆ ಬೇರೆ ಕಂಟ್ರಿಗಳಿಗೆ ಅವರು ಆಲೇ ಮಾರಾಟ ಪ್ರಾರಂಭ ಮಾಡ್ಬಿಟ್ಟಿದ್ದಾರೆ. ಅವಕ್ಕೆ ಏನೇನು ಬೇಕೋ ಮನುಷ್ಯನಿಗೆ, ಅದರಲ್ಲಿ ಲೇಡಿ ಟಾಯ್ನೂ ಇದಾವೆ, ಮೇಲ್ ಟಾಯ್ನೂ ಇದಾವೆ, ಫಿಮೇಲ್ ಟಾಯ್ನೂ ಇದಾವೆ. ನೀವು ಮನೇಲಿ ಒಂದು ತಗೊಂಡೋಗಿ ಕುಟ್ಕೊಂಡು ಇಟ್ಕೊಂಡ್ರೆ ಸಾಕು. ಮದುವೆ ಬೇಕಾಗಿಲ್ಲ ನಿಮ್ಗೆ, ಪ್ರೀತಿ ಪ್ರಣಯ ಪ್ರೇಮ ಬೇಕಾಗಿಲ್ಲ. ಯಾವ ಅದೆಲ್ಲ ಎಐ ಕಂಟ್ರೋಲ್ಡ್, ಇಟ್ ಇಸ್ ಆಲ್ ಎಐ ಕಂಟ್ರೋಲ್. ಈಗ ನೀವು ಹೇಳ್ತಿರೋದು ಯಾರಿಗೂ ಈಗ ಎಲ್ಲರೂ ಮನೆಯೊಳಗಿದ್ರು ಅವ್ರವ್ರ ಪಡೆಗೆ ಅವರು ಇರುತ್ತಾನೆ. ಅಲ್ಲ ಇದಾರೆ, ಆದ್ರೂ ಒಂದು ಮಿನಿಮಮ್ ಒಂದು ಎಥಿಕಲ್ ಫೀಲಿಂಗ್ ಅನ್ನೋದೊಂದು ಇದೆ ಸಮಾಜದಲ್ಲಿ. ಇಲ್ಲ ಅನ್ನೋದಿಲ್ಲ. ಈಗ ನಾವು ಒಂದು ಮಗು ನೋಡ್ತೀವಿ, ಮಗು ನೋಡಿದ ತಕ್ಷಣ ಅಪ್ಪ ಎಷ್ಟು ಮುದ್ದಾಗಿದೆ ಮಗು ಅಂತ ಕೇಳ್ತೀವಿ. ಅದು ಒಂದು ಮನುಷ್ಯನ ಸಹಜವಾದ ಗುಣ. ಮತ್ತೆ ಯಾವುದೋ ಒಂದು ಒಬ್ಬ ಹೆಣ್ಣುಮಗಳು ಬರ್ತಾಳೆ, ಭಾರತ ಸಂಸ್ಕೃತಿಗೆ ನಾನು ಹೇಳ್ತೀನಿ, ಒಬ್ಬ ಹೆಣ್ಮಗಳು ಬರ್ತಾಳೆ, ಆಕೆಗೆ ಒಂದು ರೆಸ್ಪೆಕ್ಟ್ ಇದೆ ನಮ್ಮ ಸಮಾಜದಲ್ಲಿ. ಬಾಮ್ಮ ಈ ಕಡೆ ಬಾಮ್ಮ ಕೂತ್ಕೊಂತಾರೆ. ಒಂದು 100 ಜನ 10 ಜನ ಗಂಡ್ಮಕ್ಳು ಇರೋ ಕಡೆ ಒಬ್ಬ ಹೆಣ್ಮಗಳು ಬಂದ್ರೆ ಆಕೆಗೆ ಒಂದು ಗೌರವ ಕೊಡ್ತಾರೆ. ತೀರಾ ಸಮಾಜ ಪೂರ್ತಿ ಹದಗೆಟ್ಟಿಲ್ಲ ಇನ್ನು. ಆದ್ರೆ ಈ ಎಐ ಬಂದ ಮೇಲೆ ಏನಾಗುತ್ತೆ ಅಂತಂದ್ರೆ, ಈ ಸ್ಪಂದನೆನೇ ಹೊರಟೋಗ್ಬೋದು ಮನುಷ್ಯನಿಗೆ ಅಂತ. ಯಾಕೆಂದ್ರೆ ಮೇಲು ಫಿಮೇಲ್ ಅನ್ನೋ ವ್ಯತ್ಯಾಸನೇ ಇಲ್ದಂಗ ಈ ತರದ ಏನಾದ್ರೂ ಮುಂದೆ ಆಗಬಹುದು ಅಂತಂದ್ರೆ ಇದಿನ್ನೂ ಬಂದಿಲ್ಲ, ಬರಬಹುದು. ಯಾಕೆಂದ್ರೆ ಎಐ ಶಕ್ತಿ ನೋಡಿದ್ರೆ ಬರಬಹುದು ಅನ್ನೋದಕ್ಕೆ ಎಲ್ಲ ಸಾಕ್ಷಿಗಳು ಇದ್ದಾವೆ. ಅದಕ್ಕೆ ಈ ಆತಂಕ ಎಲ್ಲ ಐರೋಪ್ಯ ರಾಷ್ಟ್ರಗಳಲ್ಲೂ ಕಾಡ್ತಾ ಇದೆ. ಭಾರತದಂತ ದೇಶದಲ್ಲಿ ಇನ್ನು ಎಐ ಬಗ್ಗೆ ಅಷ್ಟು ದೊಡ್ಡ ಮಟ್ಟದ ಗಾಳಿ ಎದ್ದಿಲ್ಲದೆ ಇರೋದ್ರಿಂದ ಇಲ್ಲೇನಂತ ಆತಂಕ ಇಲ್ಲ. ನಾವು ನೀವು ಮಾತಾಡ್ತಾ ಇದ್ದೀವಿ, ಒಂದಿಷ್ಟು ಟೂಲ್ಗಳನ್ನ ಬಳಸ್ತಾ ಇದ್ದಾರೆ ಈಗ. ಚಾಟ್ ಜಿಪಿಟಿ ಅವನ್ನೆಲ್ಲ ಬಳಸ್ತಾ ಇದ್ದೀವಿ. ಇಷ್ಟು ಬಿಟ್ರೆ ಬಹಳ ಹೆಚ್ಚಿನದು ಇನ್ನೂ ಆಗಿಲ್ಲ. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ, ನೀವು ನಿಮ್ಮ ಮೊಬೈಲಲ್ಲಿ ನೋಡ್ಬಿಡ್ಬೋದು. ಏನು ಅಂದ್ರೆ, ಖ್ಯಾತ ನಟರು, ಈ ಮೊಬೈಲ್ಗಳಲ್ಲಿ ಬರ್ತಾ ಇದೆ ಈಗ, ಖ್ಯಾತ ನಟರು ಅವ್ರ ಫೋಟೋ ತಗೊಂಡು ಅವ್ರದ್ದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಲ್ಲಿ ಅವ್ರನ್ನ ಕ್ಯಾರೆಕ್ಟರ್ ರೆಡಿ ಮಾಡ್ತಾರೆ. ದೊಡ್ಡ ನಟಿ, ನಾ ಹೆಸರು ಹೇಳಿದ್ರೆ ಅದು ತಪ್ಪಾಗ್ಬೋದೇನೋ, ಒಬ್ಬೊಬ್ರು ಒಂದೊಂದು. ಈಗ ಶಾರುಖ್ ಖಾನ್ ದೊಡ್ಡ ನಟ, ಅಥವಾ ತೆಲುಗಿನಲ್ಲಿ ಮಹೇಶ್ ಬಾಬು, ಕನ್ನಡದಲ್ಲಿ ಶಿವರಾಜ್ ಕುಮಾರ್, ಇದು ದೊಡ್ಡ ನಟರು. ಅವ್ರದನ್ನ ಎಐ ಪಿಕ್ಚರ್ ಕ್ರಿಯೇಟ್ ಮಾಡ್ಬಿಡ್ತಾರೆ ಅವರೇ. ಅವರು ಯಾವುದೋ ಇನ್ನೊಬ್ಬ ದೊಡ್ಡ ನಟಿ ಜೊತೆ ಬಟ್ಟೆ ಬಿಚ್ಚತಕ್ಕಂಥ ಒಂದು ಇವನ್ನ ಹಾಕ್ತಾ ಇದ್ದಾರೆ ಈಗ, ಮೊಬೈಲಲ್ಲಿ ಬರ್ತಾ ಇದೆ. ಇದು ಏನನ್ನ ತೋರಿಸುತ್ತೆ? ಯಾವ ಅಭಿರುಚಿಯನ್ನ ತೋರಿಸುತ್ತೆ? ಇದು ಕೆಟ್ಟ ಅಭಿರುಚಿ ತೋರಿಸುತ್ತೆ. ನಮ್ಮ ಸಾಂಪ್ರದಾಯಿಕವಾಗಿ ಅದು
ಭಾರತದಂತ ದೇಶದಲ್ಲಂತೂ ನಿಷಿದ್ಧವಾದ್ದು ಅದು ಮತ್ತು ಕೆಟ್ಟ ವಿಚಾರ ಅನ್ನೋ ಭಾವನೆ. ಹೌದು. ಇದನ್ನ ಇವತ್ತಿನ 60% ಇರ್ತಕ್ಕಂಥ ಯುವಕರು ಈ ಮೊಬೈಲ್ಗಳಲ್ಲಿ ನೋಡ್ತಾ ಹೋದ್ರೆ ಇದು ಕಂಟ್ರೋಲ್ ಇಲ್ಲ. ಇನ್ನೊಂದೇನಂದ್ರೆ ಇದಕ್ಕೆ ಕಂಟ್ರೋಲ್ ಇಲ್ಲ. ಈಗ ಮೆಟಾ AI ನನ್ನ ಮೊಬೈಲಿಗೆ ಬಂದಿದೆ. ಸ್ಯಾಮ್ಸಂಗ್ ನಾನು ಯೂಸ್ ಮಾಡೋ ಮೊಬೈಲು, ಆ ಮೊಬೈಲಲ್ಲಿ ಮೆಟಾ AI ಬಂದಿದೆ. ಅದನ್ನ ಡಿಲೀಟ್ ಮಾಡಕ್ಕೆ ನಾನು ಪ್ರಯತ್ನ ಮಾಡ್ತಾನೇ ಇದ್ದೀನಿ 2 ತಿಂಗಳಿಂದ. ಅದು ಡಿಲೀಟ್ ಆಗಲ್ಲ. ಯಾಕೆಂದ್ರೆ ಡಿಲೀಟ್ ಆಪ್ಷನ್ ತೆಗೆದುಬಿಟ್ಟಿರ್ತಾನ. ಎಂಟ್ರಿ ಅವನೇ ಮಾಡ್ಬಿಡ್ತಾನೆ. ನಿಮಗೆ ಎಂಟ್ರಿಯನ್ನ ಅವನೇ ಮಾಡ್ತಾನೆ. ಯು ಕಾಂಟ್ ಡಿಲೀಟ್ ಇಟ್. ಈಗ ನಾವು ಹೇಳ್ತಕ್ಕಂಥದ್ದು ಪ್ರತಿ ಭಾರತದಂತ ದೇಶದಲ್ಲಿ ಪ್ರತಿ ಒಂದು ಸಣ್ಣ ಮಗು, ಒಂದು ಮಿಡ್ಲ್ ಸ್ಕೂಲ್ ಓದ್ತಕ್ಕಂಥ ಮಗು ಅನ್ಕೊಳ್ಳೋಣ, ಕಾಲೇಜ್ ಓದೋ ಯುವಕರೆಲ್ಲರೂ ಮೊಬೈಲ್ ಇಟ್ಕೊಂಡಿರ್ತಾರೆ. ಮೊಬೈಲ್ ಇಲ್ದಿರೋರೇ ಇಲ್ಲ. ಬೆಂಗಳೂರು ಅಂತ ಕಡೆ ಅಂತೂ ಮೊಬೈಲೇ ಕೊಟ್ಟು ಕಳಿಸ್ತಾರೆ. ಯಾಕೆ ಅಂತಂದ್ರೆ ಮೊಬೈಲ್ ಇದ್ರೆ ಒಂದು ಸೆಕ್ಯೂರಿಟಿ, ಮಗು ಕಾಲ್ ಮಾಡಿ ಸ್ಕೂಲ್ ಬಿಟ್ಟೆ ಅಂತ ಹೇಳುತ್ತೆ ತಂದೆ ತಾಯಿಗೆ, ತಾನು ರಕ್ಷಿತವಾಗಿರುತ್ತೆ. ಮತ್ತೆ ನಮಗೆ ಆ ಮಗು ಏನೋ 5 ನಿಮಿಷ ಲೇಟ್ ಆದ್ರೆ ಎಲ್ಲಿದೆಯಾ ಪುಟ್ಟ ಅಂತ ಕೇಳ್ಬೋದು. ಇಟ್ಸ್ ಎ ಕಮ್ಯುನಿಕೇಶನ್ ಟೂಲ್. ಅಂತಹ ಟೂಲ್ಗೆ ಈ ತರದ ಅಪರಾಧ ಅವತಾರಗಳೆಲ್ಲ ನೀವು ಮೂಲಕ ಬಂದ್ರೆ ಇದನ್ನ ಹೇಗಂತ ನಾವು ಪರಿಗಣಿಸೋದು? ಈ ಸೊಸೈಟಿ ಹೇಗಂತ ನೋಡ್ಬೇಕು? ಇದನ್ನ ಕಷ್ಟ ಆಗುತ್ತೆ. ನೀವು ಹೇಳ್ತಾರೆ ತುಂಬಾ ಕಷ್ಟ ಆಗುತ್ತೆ. ಇದು ನೆನೆಸ್ಕೊಳ್ಳೋ ಸಾಧ್ಯತೆ ಇಲ್ಲ. ಮತ್ತೆ ಈ ತರದ್ದು ತುಂಬಾ ಬರ್ತಾ ಇದೆ. ಇದನ್ನ ಯಾರು ಕ್ರಿಯೇಟ್ ಮಾಡ್ತಾರೆ? ಯಾವುದೋ ಒಬ್ಬ ಡಿಜಿಟಲ್ ಏಜೆಂಟ್ ಯಾವನೊಬ್ಬ ಕ್ರಿಯೇಟ್ ಮಾಡಿಬಿಡ್ತಾನೆ ಅದರೊಳಗೆ ಆ ಟೂಲ್ನ. ಆಮೇಲೆ ಇನ್ನೊಂದು ನಿಮ್ಗೆ ಹೇಳ್ತೀನಿ, ಅದನ್ನೊಂದು ಸರಿ ನೀವು ಓಪನ್ ಮಾಡಿ ನೋಡ್ಬಿಟ್ರೆ ಅದನ್ನ ಕಂಟಿನ್ಯೂಸ್ ಬರ್ತಾ ಇರ್ತವೆ. ಬೋರಿ ಅದೇ ಬರ್ತಾ ಇರುತ್ತೆ. ನಿಮ್ಗೆ ಡೈಲಿ ಒಂದು 20 ಬರಕ್ಕೆ ಶುರು ಆಗ್ಬಿಡುತ್ತೆ. ಆಮೇಲೆ ಇವಾಗ ಆ ನಟನಿಗೆ ಯಾರೋ ಹೋಗಿ ತೋರಿಸಿದ್ರು, ನೋಡಿ ನಿಮ್ದು ಹಿಂಗ್ ಬಂದ್ಬಿಟ್ಟಿದೆ, ಆ ಹೀರೋಯಿನ್ ಹಿಂಗ್ ಮಾಡ್ತಾ ಇದ್ರೆ ನೀವು ಕುತ್ಕೊಂಡು ಹಿಂಗ್ ಚೇರ್ ಮೇಲೆ ಕುಂದರ್ಸ್ಕೊಂಡು ನೋಡ್ರಿ ಅಂತಂದ್ರೆ ಅವನು ಹೆಲ್ಪ್ಲೆಸ್. ಅವ್ನು ಏನು ಮಾಡಕ್ಕಾಗಲ್ಲ. ಅವ್ನು ಯಾರಿಗೆ ಕಂಪ್ಲೇಂಟ್ ಮಾಡ್ತಾನೆ? ಗೂಗಲ್ ಕಂಪ್ಲೇಂಟ್ ಮಾಡ್ತಾನೆ ಅಂತ ಕೇಳಿ. 1 ನಿಮಿಷ, ಯಾರಿಗೆ? ವಾಟ್ಸಪ್ಗೆ ಒಂದು ಕಂಪ್ಲೇಂಟ್ ಮಾಡ್ತಾನೆ, ಈ ತರ ಬಂದಿದೆ ಅಂತ. ವಾಟ್ಸಪ್ ಏನ್ ಹೇಳುತ್ತೆ? ಅದನ್ನ ರಿಮೂವ್ ಮಾಡ್ತೀವಿ ಅಂತಾನೆ. ಅದು ರಿಮೂವ್ ಮಾಡೋ ವರ್ಷಕ್ಕೆ ಇನ್ನೊಂದು 20 ಬಂದಿರ್ತವೆ. ಇದು ಬಹಳ ಒಂದು ತರದ ಜಿಜ್ಞಾಸೆಗೆ ಒಳಗಾಗ್ತಕ್ಕಂಥ ಮತ್ತು ಬಹಳ ಯೋಚನೆ ಮಾಡಬೇಕಾದಂತ ವಿಚಾರ. ಅಂದ್ರೆ ಇಲ್ಲಿ ಎಷ್ಟು ಒಳ್ಳೆಯದು ಇಂದ ಸಾಧ್ಯತೆಗಳಿದೆಯೋ ಅಷ್ಟೇ ಅಪಾಯಗಳು ಕೂಡ ಇಂದ ಇದೆ. ಅದಕ್ಕೆ ನ ಡಬಲ್ ಎಡ್ಜ್ಡ್ ಸೋರ್ಡ್ ಅಂತ ನಾವು ಕೆಲವು ಉದಾಹರಣೆಗಳು ಕೊಡ್ತಿರ್ತೀವಿ. 2 ಕತ್ತಿನ 2 ಅಲುವಿನ ಕತ್ತಿ ಅಂತೇಳಿ. ಈ ಕಡೆ ಕೊಯ್ಲೂಬಹುದು, ಹಣ್ಣನ್ನು ಕೊಯ್ಬಹುದು, ಕುತ್ತಿಗೆನೂ ಕೊಯ್ಬಹುದು. ಸೊ ಆ ತರದ ಬೆಳವಣಿಗೆ ಇಂದ ಆಗ್ತಾ ಇದೆ. ಈ ಕಾರ್ಯಕ್ರಮ ಎಷ್ಟು ಜಲ್ದಿ ಮುಗಿಯಕ್ಕಾಗಲ್ಲ. ಮತ್ತೊಂದು ಎಪಿಸೋಡ್ಗೆ ಹೋಗೋಣಂತೆ. ಇಲ್ಲಿಯ ತನಕ ಅಂದ್ರೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಾವು ಜ್ಞಾನ ಬಗ್ಗೆ ಮಾತಾಡೋದು. ಅಲ್ಲ, ಜ್ಞಾನ ಅಂದ ತಕ್ಷಣ ನಾನು ಒಂದು ಮುಗಿಸೋಕ್ಕಿಂತ ಮುಂಚೆ ಒಂದು ಮಾತಾಡ್ತೀನಿ. ಮುಂದೆ ಯಾವ ಹಂತಕ್ಕೆ ಬರುತ್ತೆ ಅಂದ್ರೆ ನಾನು ಮುಂದಿನ ಎಪಿಸೋಡ್ ಅದನ್ನು ತಮ್ಗೆ ಹೇಳ್ತೀನಿ. ಯಾವ ಹಂತಕ್ಕೆ ಬರುತ್ತೆ ಅಂದ್ರೆ ನ್ಯಾನೋ ಟೆಕ್ನಾಲಜಿ ಅಂತ ಬಂದಿದೆ ಈಗ. ನ್ಯಾನೋ ಟೆಕ್ನಾಲಜಿ ಅಂದ್ರೆ ಅಣುಗಳ ಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ರೋಬೋಟ್ಗಳ ಒಂದು ಸಂತೆ. ಅದು ಆಟಮ್ ಅಂದ್ರೆ ನಿಮಗೆ ಗೊತ್ತಿದೆ, ಕಣ್ಣಿಗೆ ಕಾಣೋದಿಲ್ಲ ಅದು. ಆ ರೋಬೋಟ್ಗಳು ಮನುಷ್ಯನ ಮೆದುಳಿನಲ್ಲಿ ಹೋಗಿ ಮೆದುಳನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಟೆಕ್ನಾಲಜಿಯನ್ನ ಚಿಂತನೆ ನಡೀತಾ ಇದೆ ಈಗ. ನ್ಯಾನೋ ಬೋಟ್ಸ್ ಅಂತ ಕರಿತೀವಿ. ಅದ್ರ ಬಗ್ಗೆ ನಾವು ಬಹಳ ದೊಡ್ಡ ವಿಚಾರ ಮುಂದೆ ನಾವು ಮಾತನಾಡೋಣ. ಸೊ